ಬಳ್ಳಾರಿ ನಗರದ ಕೋಟೆ ಪ್ರದೇಶದಲ್ಲಿ ಪಾಮ್ ಸಂಡೆ ಅಂಗವಾಗಿ ಭಕ್ತಿ ಭಾವದ ಸಂಭ್ರಮ ಕಂಡುಬಂದಿತು. ಸಿಎಸ್ಐ ಸಭೆಗಳ ಸಹಯೋಗದಲ್ಲಿ ವಿಶೇಷವಾಗಿ ಈ ಆಚರಣೆ ನಡೆಯಿತು. ಕೋಟೆ ಪ್ರದೇಶದಲ್ಲಿರುವ 4 ಸಿಎಸ್ಐ ಸಭೆಗಳ ಸಭಾಪಾಲಕರು, ಹಿರಿಯರು, ಸಂಡೇ ಸ್ಕೂಲ್ ಶಿಕ್ಷಕಿಯರು ಹಾಗೂ ಮಕ್ಕಳು ಖರ್ಜೂರದ ಗೆರೆಗಳ ಭಾನುವಾರವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಸಿಎಸ್ಐ ತೆಲುಗು ಚರ್ಚ್ನಿಂದ ಭಕ್ತಿಪೂರ್ವ ಪಾದಯಾತ್ರೆ ಪ್ರಾರಂಭವಾಗಿ ಸಿಎಸ್ಐ ಹೋಲಿ ಟ್ರೈನಿಟಿ ಇಂಗ್ಲಿಷ್ ಚರ್ಚ್ವರೆಗೆ ಸಾಗಿತು. ಪಾದಯಾತ್ರೆಯ ವೇಳೆ ಭಕ್ತರು ಹಾಡು ಪ್ರಾರ್ಥನೆಗಳ ಮೂಲಕ ದೇವರ ಮಹಿಮೆಯನ್ನ ಕೊಂಡಾಡಿ ಹೊಸನ್ನ ನಿಮಗೆ ಜಯವಾಗಲಿ ಎಂಬ ಘೋಷಣೆಗಳನ್ನ ಮೊಳಗಿಸಿದರು. ಮಕ್ಕಳು ಹಾಗೂ ಶಿಕ್ಷಕಿಯರು ಖರ್ಜೂರದ ಎಲೆಗಳನ್ನು ಹಿಡಿದು ಯೇಸು ಕ್ರಿಸ್ತನ ಜಯ ಪ್ರವೇಶವನ್ನು ಸ್ಮರಿಸಿ ಆಧ್ಯಾತ್ಮಿಕ ಭಾವನೆಗಳನ್ನು ವ್ಯಕ್ತಪಡಿಸಿದರು. ನಂತರ ಪಾದಯಾತ್ರೆ ಮರುವಾಗಿ ಸಿಎಸ್ಐ ತೆಲುಗು ಚರ್ಚ್ನಲ್ಲಿ ಮುಕ್ತಾಯಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಸಿಎಸ್ಐ ಸಭಾಪಾಲಕರಾದ ರೆವರೆಂಡ್ ಅಬ್ಸೋಲೋಮ್ ಬಂಡಿ, ರೆವರೆಂಡ್ ಜೆಫ್ರಿ ಕುಮಾರ್, ರೆವರೆಂಡ್ ರವಿ, ಜೋಸೆಫ್ ಕುಮಾರ್, ರೆವರೆಂಡ್ ನವೀನ್ ಮೂರ್ತಿ, ರೆವರೆಂಡ್ ಅಮೋಸ್ ಹಾಗೂ ರೆವರೆಂಡ್ ಸುಬೋಧ್ ಸೇರಿದಂತೆ ಸಂಡೇ ಸ್ಕೂಲ್ ಶಿಕ್ಷಕಿಯರು, ಸಂಘದ ಸದಸ್ಯರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ರಕ್ಷಕನಾದ ಯೇಸು ಸ್ವಾಮಿಯ ಶುಭಕರವಾದ ನಾಮದಲ್ಲಿ ಬಳ್ಳಾರಿ ಜನತೆಗೆ ಕರ್ತನಾಮದಲ್ಲಿ ವಂದಿಸ್ತೇವೆ, ಅಭಿನಂದಿಸ್ತೇವೆ. ಬಳ್ಳಾರಿಯ ಸಿಎಸ್ಐ ಸಭೆಗಳ ಸಂಡೇ ಸ್ಕೂಲ್ನ ಮಕ್ಕಳು, ಸಭಾಪಾಲಕರುಗಳು ಮತ್ತು ಸಂಡೇ ಸ್ಕೂಲ್ ಟೀಚರ್ನವರು ಮತ್ತು ಮಕ್ಕಳೆಲ್ಲರೂ ಸೇರಿ, ಸಭಾ ಹಿರಿಯರು ಅನೇಕರು ಸೇರಿ ಈ ಒಂದು ಪಾಮ್ ಸಂಡೆ, ಖರ್ಜೂರ ಗರಿಗಳ ಭಾನುವಾರ ಎಂಬುದಾಗಿ ಸಾಂಕೇತಿಕವಾಗಿ ವಿಶ್ವದೆಲ್ಲೆಡೆ ಆಚರಿಸಿರುವಾಗ ನಾವು ಕೂಡ ನಮ್ಮ ಬಳ್ಳಾರಿ ಪಟ್ಟಣದಲ್ಲಿ ಈ ಒಂದು ಕಾರ್ಯವನ್ನ ಕರ್ತನ ಮಹಿಮೆಗಾಗಿ ನಿರ್ವಹಿಸ್ತಾ ಇದ್ದೇವೆ. ಯಾಕಂದ್ರೆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಕಾರ್ಯ ಮಾಡೋದ್ರ ಮೂಲಕ ಬರುವ ವಾರದಲ್ಲಿ ಆ ಕಲ್ವಾರಿಯ ಕ್ರೂಜೆಯನ್ನ ಹತ್ತುವಂತ ಆ ಮೂಲಕ ಇಡೀ ಲೋಕಕ್ಕೆ ತನ್ನ ಜೀವ ಕೊಡುವಂತೆ ಈ ಕಾರ್ಯಕ್ಕಾಗಿ ಇದು ಒಂದು ಆರಂಭ, ಇಲ್ಲಿಂದ ಆರಂಭಗೊಂಡಂತ ಅವರ ಯಾತ್ರೆ ಕಲ್ವಾರಿಯ ಕ್ರೂಜೆಯ ಮೇಲೆ ಅಂತಿಮಗೊಂಡು ಅಲ್ಲಿಂದ ಪುನರುತ್ಥಾನಾಗಿ ಕರ್ತನಾದ ಯೇಸು ಸ್ವಾಮಿ ತಂದೆ ಬಲಗಡೆಯಲ್ಲಿ ಆಸೀನಾರೂಢರಾಗಿದ್ದಾರೆ. ಇದನ್ನ ನಾವು ಆಚರಿಸ್ತಾ ಇದ್ದೇವೆ. ಮಕ್ಕಳಾಗಿ, ಸಂಡೇ ಸ್ಕೂಲ್ನ ಮಕ್ಕಳಾಗಿ ಸಿಎಸ್ಐ ಎಲ್ಲ ಚರ್ಚ್ಗಳು ಸೇರಿ ಈ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಯಾಕೆಂದ್ರೆ ಯೇಸು ಸ್ವಾಮಿ ಶಾಂತಿಯ ಪ್ರಭುವಾಗಿ, ಶಾಂತಿಯ ರಾಜನಾಗಿ, ಶಾಂತಿಯ ದೂತನಾಗಿ ಆತನು ಎಲ್ಲರಲ್ಲಿ ಶಾಂತಿ ಸಮಾಧಾನ ಕೊಡುವಂಥದ್ದೇ ಆತನ ಉದ್ದೇಶ. ಆತನ ಕಲ್ವಾರಿ ಕ್ರೂಜೆಯ ರಕ್ತದ ಮೂಲಕ ನಮಗೆ ಸಮಾಧಾನ, ಶಾಂತಿಯನ್ನ ಯೇಸುವಿನ ಮೂಲಕ ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಈ ಖರ್ಜೂರ ಗರಿಗಳ ಭಾನುವಾರವನ್ನ ಆಚರಿಸುತ್ತಾ ಕತ್ತೆಯ ಮೇಲೆ ಆತನು ಸವಾರಿ ಮಾಡೋದ್ರ ಮೂಲಕ ಕಡೆ ಸಾರಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶ ಮಾಡಿ ಗೊಲ್ಗೊಥಾ ಕಲ್ವಾರಿ ಬೆಟ್ಟದ ಮೇಲೆ ಆತನು ಪ್ರಾಣ ಕೊಡುವಂತ ಈ ಕಾರ್ಯವನ್ನ ನಾವು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಮನುಕುಲವನ್ನ ರಕ್ಷಿಸುವಂತ ಕಾರ್ಯ. ಹೊಸನ್ನ ಅಂದ್ರೆ ನಮ್ಮನ್ನು ರಕ್ಷಿಸು ದೇವರೇ, ಇಡೀ ಲೋಕವನ್ನು ರಕ್ಷಿಸು. ಎಲ್ಲೆಡೆ ಯುದ್ಧಗಳು, ಭೀತಿಗಳು, ಗಲಾಟೆಗಳು ಇರುವ ಸಂದರ್ಭದಲ್ಲಿ ಯೇಸು ಪ್ರಭು ಶಾಂತಿಯ ರಾಜನಾಗಿ ಆತನ ಎಲ್ಲರ ಮನಸ್ಸುಗಳಲ್ಲಿ ಶಾಂತಿಯನ್ನ, ಸಮಾಧಾನವನ್ನ ಉಂಟು ಮಾಡಿ ಎಲ್ಲ ಕಡೆ ವಿಶ್ವದಲ್ಲಿ ಶಾಂತಿ ನೆಲೆಸುವಂತೆ ದೇವರು ತಾನೇ ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನ ಸಹಾಯದಿಂದ ಈ ಕಾರ್ಯವನ್ನು ನಿರ್ವಹಿಸಲಿ ಎಂಬುದಾಗಿ ಹಾರೈಸುತ್ತಾ ಎಲ್ಲಾ ಸಿಎಸ್ಐ ಚರ್ಚ್ಗಳ ಸಂಡೇ ಸ್ಕೂಲ್ನ ವತಿಯಿಂದ ಕೂಡಿ ಬಂದ ತಮ್ಮೆಲ್ಲರಿಗೆ, ಬಳ್ಳಾರಿ ಪ್ರಾಂತ್ಯದ ಜನತೆಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ಶುಭ ಕೋರ್ತೇವೆ, ಹಾರೈಸ್ತೇವೆ. ನೀವು ಸಮಾಧಾನವಾಗಲಿ. ಆಮೇನ್, ಆಮೇನ್, ಆಮೇನ್.